ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಈ ಸಮ್ಮರಲ್ಲಿ ಈ ಕೂದಲನ್ನು ಮೇಂಟೈನ್ ಮಾಡೋದಂತೂ ಹೆವಿ ಕಷ್ಟ. ನಾನು ಕಟ್ ಮಾಡಿಸ್ಬಿಡೋದ ಅಂದ್ಕೊಂಡೆ, ಸ್ವಲ್ಪ ಶಾರ್ಟ್ ಮಾಡಿಸ್ದೆ, ಬಟ್ ಮನಸ್ಸಾಗಿಲ್ಲ ಕಟ್ ಮಾಡ್ಸೋಕ್ಕೆ. ಈ ಏರ್ನ ಇದನ್ನ ಬೆಳೆಸೋಕ್ಕೆ ಅರೌಂಡ್ ಒಂದು 5 to 6 months ಆಗೈತೆ. ಈ ಕೂದಲು ಬೆಳೆಸೋಕೆ ಕಟ್ ಮಾಡಿಸ್ಬಿಟ್ರೆ ಮತ್ತೆ ಬೆಳೆಸ್ಬೇಕು ವಿಂಟರಲ್ಲಿ, ಅದಕ್ಕೋಸ್ಕರ ಕಟ್ ಮಾಡಿಸ್ಲಿಲ್ಲ. ಮತ್ತು ಮೇನ್ಲಿ ಈ ಏರ್ನ ಮೇಂಟೈನ್ ಮಾಡಬೇಕಂದ್ರೆ ಮೇನ್ಲಿ ನ್ಯೂಟ್ರಿಷನ್ಸ್ ಬೇಕು, ಡಯಟ್ ಚೆನ್ನಾಗಿರಬೇಕು. ಅದಾದಮೇಲೆ ಏರ್ ಆಯಿಲಿಂಗ್ ಅಂತೂ ಮೇನ್ಲಿ ಏರ್ ಆಯಿಲು. ಎಷ್ಟೊಂದು ಜನ ಏರ್ ಆಯಿಲಿಂಗ್ ಬರೀ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ನಾನು ಒಂದು 3 months ಅದನ್ನೇ ಹಾಕ್ತಾಯಿದ್ದು. ಇವಾಗ ನಾನು ನೀಟಾಗಿ ಮೇಂಟೈನ್ ಮಾಡಿಲ್ಲ, ಅದಕ್ಕೆ ಈ ಕಂಡೀಷನ್ ಬಂದೈತೆ, ವೇವಿ ಆಗೈತೆ. ಸ್ವಲ್ಪ ಸ್ಮೂತ್ನಿಂಗ್ ಮಾಡಿಸ್ಬೇಕು ಏರ್ನ. ನಾನು ಏರ್ ಆಯಿಲ್ಗೆ ಏನೇನು ಯೂಸ್ ಮಾಡ್ತಾಯಿದ್ದೆ, ಸ್ವಲ್ಪ ನಾನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅದನ್ನ ಬೇಯಿಸಿ ಬಾಯ್ಲ್ ಮಾಡಿ ಅದಾದಮೇಲೆ ನಾನು ಅದನ್ನ ಹಾಕೊತಾ ಇದ್ದಿದ್ದು. ಬಟ್ ಇವಾಗ ಅದನ್ನ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಾನು ಏರ್ ಆಯಿಲ್ಗೆ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್, ನಾವು ನೆನ್ನೆ ಚೌ ತಂದ್ವಿ ನಮ್ಮ ಫ್ರೆಂಡ್ಗೆ. ನೆನ್ನೆ ಅಂತೂ ಒಂಚೂರು ಆ್ಯಕ್ಟಿವ್ ಇರಲಿಲ್ಲ, ಇವಾಗ ನಮಗೆ ಕಸ್ತೈತೆ. ಕ್ಯಾ ಬೋಲ್. ಮತ್ತು ಇದಕ್ಕೆ ಮೇನ್ ಏನು ಗೊತ್ತಾ, ನೀವು ಚೌ ತೊಗೋಬೇಕಾರೆ ಇದಕ್ಕೆ ಬ್ಲೂ ಟಂಗ್ ಇರೋದು ನೋಡಿ, ಬ್ಲೂ ಕಲರ್ ಟಂಗ್ ಬರುತ್ತೆ. ಮತ್ತು ಭಾಳ ಯಾವತ್ತೂ ಫ್ರಂಟಿಗೆ ಬೆಂಡಾಗಿರಬೇಕು. ನೆನ್ನೆ ಒಂಚೂರು ಆ್ಯಕ್ಟಿವ್ ಇರಲಿಲ್ಲ, ಇವತ್ತು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದೆ. ಗೈಸ್, ಫಸ್ಟ್ ಇಂಗ್ರೀಡಿಯೆಂಟು ನಮಗೆ ಏರ್ ಆಯಿಲ್ ಮಾಡೋಕ್ಕೆ ಫಸ್ಟು ಕೊಬ್ಬರಿ ಎಣ್ಣೆ ಬೇಕು. ನಾವು ಜಾಸ್ತಿ ಯೂಸ್ ಮಾಡೋದೇ ಪ್ಯಾರಾಚೂಟು, ಇದರಿಂದನೇ ಮಾಡ್ಬೋದು. ಇಲ್ಲಾಂದರೆ ನೀವು ಮಾಮೂಲಿ ಕೊಬ್ಬರಿಲಿ ಎಣ್ಣೆ ತೆಗೆಸಿ ಅದಾದಮೇಲೆ ಈ ಇಂಗ್ರೀಡಿಯೆಂಟ್ಸ್ನ ಹಾಕ್ಬೋದು. ಮೇನ್ಲಿ ಬೇಕಾಗಿರೋದು ಫಸ್ಟು ಕೊಬ್ಬರಿ ಎಣ್ಣೆ, ಕರ್ಬೇವಿನ ಸೊಪ್ಪು. ಇದೆಲ್ಲ ಸ್ವಲ್ಪ ಒಣಗೋಗೈತೆ, ಫ್ರೀಝರಲ್ಲಿಟ್ಟು, ಬಟ್ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಫ್ರೆಶ್ ಇರೋದು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ 2 ಆಲೋವೆರಾ. ನಾನು ಒಂದು ಚಿಕ್ಕ ಸ್ಮಾಲ್ ಬಾಟ್ಲಾಗಷ್ಟು ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಮನೇಲಿ ಯಾರು ಯೂಸ್ ಮಾಡಲ್ಲ. ಆಮೇಲೆ ಇದು ದಾಸವಾಳ 3 ಐತೆ, ಚಿಕ್ಕ ಬಾಟ್ಲಿಗೆ ಸಾಕು 3. ಆಮೇಲೆ ಒಂದು ಈರುಳ್ಳಿ, ಎಲ್ಲರೂ ಹಾಕ್ತಾರೆ ಮಾಮೂಲಿ ಎಣ್ಣೆ ಕಾಯಿಸಿದಾಗ. ಮೆಂತ್ಯ, ಇಷ್ಟು ಎಲ್ಲರೂ ಯೂಸ್ ಮಾಡಿರೋದು ನೋಡಿರ್ಬೋದು, ಬಟ್ ನಾವು ಯೂಸ್ ಮಾಡ್ತಾ ಇರೋದು ಇದೊಂದು ಎಕ್ಸ್ಟ್ರಾ. ಇದು ಜಾಸ್ತಿ ಯಾರು ಎಕ್ಸ್ಪೆಕ್ಟ್ ಮಾಡಿರೋಲ್ಲ. ನಾವು EVON ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ ಅಂತ. EVON 400 ತುಂಬ ಹೆಲ್ಪ್ ಆಗುತ್ತೆ ಏರ್ ಗ್ರೋತ್ಗೆ. ಗೈಸ್, ಇಷ್ಟು ಇಂಗ್ರೀಡಿಯೆಂಟ್ಸು ನಾವು ಏನೇನು ಯೂಸ್ ಮಾಡ್ತಾ ಇದ್ದೀವಿ ಏರ್ ಆಯಿಲ್ಗೆ ಅಂತ. ಈ ಪ್ರೋಸೆಸ್ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡಬೇಕು ಅಂತ. ಇವಾಗ ಫಸ್ಟು ಇದೆಲ್ಲ ಕಟ್ ಮಾಡ್ಕೊಳ್ಬೇಕು. ಮೇನ್ಲಿ ಇವಾಗ ಕಟ್ ಮಾಡಬೇಕಾಗಿರೋದು ಆಲೋವೆರಾ ಕಟ್ ಮಾಡಬೇಕು, ಈರುಳ್ಳಿ ಕಟ್ ಮಾಡಬೇಕು. ಅವೆರಡೇ ಮೇನ್ಲಿ ಕಟ್ ಮಾಡಬೇಕಾಗಿರೋದು. ಇವಾಗ ಗೈಸ್, ಫಸ್ಟು ಆಲೋವೆರಾ ಕಟ್ ಮಾಡ್ಕೊಬಿಡೋಣ. ಇದು ವೇಸ್ಟ್, ಲಾಸ್ಟ್ ಎಂಡ್ ಪಾರ್ಟ್ ತೆಗೆದುಬಿಡಿ, ಬಿಕಾಸ್ ಅದನ್ನ ಕಟ್ ಮಾಡೋಕ್ಕಾಗಲ್ಲ. ನೀವು ಲೇಯರ್ ತುಂಬ ಚಿಕ್ಕದಿರುತ್ತೆ, ಇದನ್ನು ಸ್ವಲ್ಪ ನೋಡ್ಕೊಂಡು ತೆಗಿಬೇಕು. ಗೈಸ್, ಇದೊಂದು ಲೇಯರ್ ನೀಟಾಗಿ ಬರ್ತೈತೆ, ಆ ಲೇಯರ್ ಫಸ್ಟ್ ಲೇಯರ್ ಚೆನ್ನಾಗಿ ಬರಲಿಲ್ಲ. ಈ ಥರ ಕಟ್ ಮಾಡಿಕೊಂಡ್ರೆ ಈಸಿ ಆಮೇಲೆ. ಬಟ್ ಇದರಲ್ಲೂ ಸ್ವಲ್ಪ ಐತೆ, ಟ್ರೈ ಮಾಡೋದು ಎಷ್ಟು ಬರುತ್ತೋ ಅಷ್ಟು. ಯಾಕಂತಂದರೆ ಕಟ್ ಮಾಡೋ ಅಭ್ಯಾಸ ಇರಬೇಕು. ತಿನ್ನಲ್ವ ಲೇಯರು, ಫುಲ್ ಲೈಟಾಗಿ ಮೇಲ್ಗಡೆ ಕಟ್ ಮಾಡಬೇಕು, ಇಲ್ಲಾಂದರೆ ಬರೋಲ್ಲ ನೀಟಾಗಿ. ಒಂದೇ ಸರಿ ಬಂದ್ಬಿಟ್ರೆ ಈಸಿ. ಆ ಸ್ಕಿಲ್ ಇರಬೇಕು, ತಿನ್ ಲೇಯರ್ ಕಟ್ ಮಾಡೋ ಸ್ಕಿಲ್ ಇದ್ದರೆ ಈಸಿ. ಗೈಸ್, ಇವಾಗ ಆಲೋವೆರಾನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಹಿಂಗೋ ಒಂದು ಬೌಲ್ಗೆ ಹಾಕ್ಕೊಳ್ಳೇಬೇಕು. ಅಲ್ಲಿ ಪ್ಲೇಟ್ಗೆ ಹಾಕೊಂಡ್ರೆ ಎಲ್ಲ ಮೆಸ್ಸಪ್ ಆಗೋಯ್ತದೆ. ಅದಕ್ಕೆ ನೀಟಾಗೆ ನೋಡಿ, ಹಿಂಗೆ ಈ ಲೇಯರ್ ಹಿಂಗೆ ಬರಬೇಕು. ಹಿಂಗೆ ಇದು ಲೇಯರು, ಇದು ಮೇಯ್ನ್ ನಮಗೆ ಬೇಕಾಗಿರೋದು. ನೋಡಿ, ಬರೀ ಒಂದರಲ್ಲಿ ಇಷ್ಟು ಬಂದಿದ್ದು, ಫುಲ್ ಖಾಲಿ. ಇದು ನಾನು ಹೇಳಿದ್ರೆ ಇನ್ನೊಂಚೂರು ಲೈಟಾಗಿ ಬರುತ್ತೆ, ಬಿಟ್ರೆ ಫುಲ್ ಖಾಲಿ. ಒಂದೇ ಫ್ಲೋಲ್ ಬರಬೇಕು. ಒಂದೇ ಫ್ಲೋಲ್ ಬರೋಕ್ಕೆ ಮಾಡಿ ಅಭ್ಯಾಸ ಇರಬೇಕು. ನೋಡಿ, ಎಷ್ಟು 3-4 ಸರಿ ಮಾಡಬೇಕು ಬರೋಕ್ಕೆ. ಗೈಸ್, ಇವಾಗ ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಕಟ್ ಮಾಡ್ಕೊಳ್ಳೋಕ್ಕೆ ಸ್ಪೆಕ್ಸ್ ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ, ಫುಲ್ ನೀರು ಬಂದ್ಬಿಡುತ್ತೆ. ಇವಾಗ ಸ್ಪೆಕ್ಸ್ ಹಾಕೊಂಡು ಈರುಳ್ಳಿ ಕಟ್ ಮಾಡೋದ. ಒಂದು ಈರುಳ್ಳಿ ಸಾಕು, ಜಾಸ್ತಿ ಈರುಳ್ಳಿ ಏನು ಬೇಕಾಗಿಲ್ಲ, ಚಿಕ್ಕ ಬಾಟ್ಲಲ್ವಾ, ಒಂದು ಈರುಳ್ಳಿ ಸಾಕು. ನೀವು ಈರುಳ್ಳಿನ ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬೇಡಿ, ಸ್ವಲ್ಪ ಚಿಕ್ಕದಾಗಲೇ ಮಾಡ್ಕೊಳ್ಳಿ. ಯಾಕಂದ್ರೆ ದೊಡ್ಡದಾಗೂ ಮಾಡ್ಕೋಬೋದು, ಚಿಕ್ಕದಾಗಿ ಮಾಡ್ಕೊಂಡ್ರೆ ಸ್ವಲ್ಪ ನ್ಯೂಟ್ರಿಷನು ನೀಟಾಗಿ ಸಿಗ್ತದೆ, ಅದಕ್ಕೆ ಫುಲ್ ಅಬ್ಸರ್ವ್ ಆಗುತ್ತೆ. ದೊಡ್ಡದಾಗಿ ಮಾಡಿಬಿಟ್ರೆ ನೀಟಾಗೆ ಬೇಯಲ್ಲ ಅದು ಎಣ್ಣೆಲಿ. ಮಿನಿಮಮ್ ಅಂದ್ರೆ ಇಷ್ಟು ಇರಲೇಬೇಕು, ಇಷ್ಟು ಚಿಕ್ಕ ನೀವು ಕಟ್ ಮಾಡ್ಕೊಳ್ಳೇಬೇಕು. ಈ ಸೈಜ್ ಹಾಕ್ಬಿಟ್ರೆ ನೀಟಾಗಿ ಬೇಯೋದೇ ಇಲ್ಲ, ಮತ್ತು ನ್ಯೂಟ್ರಿಷನ್ ಅಷ್ಟು ಕರೆಕ್ಟಾಗಿ ಹೋಗಲ್ಲ. ಸ್ಪೆಕ್ಸ್ ಹಾಕೊಂಡ್ರೂ ಕಣ್ಣಲ್ಲಿ ಫುಲ್ ಉರಿತೈತೆ. ಸ್ಪೆಕ್ಸ್ ಹಾಕೊಳ್ದೆ ಮಾಡಿದ್ರಂತ ಇಷ್ಟೊಂದು ಕಣ್ಣೀರು ಬಂದ್ಬಿಟ್ಟಿರೋದು. ಇನ್ನೊಂದು ಈರುಳ್ಳಿ ಕಟ್ ಮಾಡಿಬಿಟ್ರೆ ಕಣ್ಣೀರು ಬಂದ್ಬಿಡುತ್ತೆ. ಫಸ್ಟು ಕಣ್ಣು ತೊಳ್ಕೊಬರ್ಬೇಕು, ಫುಲ್ಲು ರೆಡ್ ಆಗಿಬಿಟ್ಟೈತೆ, ಆಯ್ತಲ್ಲ. ಗೈಸ್, ಎಲ್ಲ ಇಂಗ್ರೀಡಿಯೆಂಟ್ಸು ಕಟ್ ಮಾಡ್ಕೊಂಡಾಯ್ತು. ಇವಾಗ ಏನಿದ್ರು ಸ್ಟವ್ ಮೇಲೆ ಕೆಲಸ, ಹೀಟ್ ಮಾಡಬೇಕು. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಒಂದಾದ್ಮೇಲೆ ಒಂದು ಹಾಕಬೇಕು, ಮತ್ತು ಎಲ್ಲ ಮಿಕ್ಸಪ್ ಮಾಡಬಾರ್ದು. ಒಂದಾದ್ಮೇಲೆ ಒಂದು ಹೇಳ್ತೀನಿ ಯಾವ್ದು ಹಾಕಬೇಕು ಅಂತ. ಇವಾಗ ಅಡುಗೆ ಮನೆಗೆ ಹೋಗೋದಾ, ಬನ್ನಿ. ಗೈಸ್, ಇವಾಗ ಸ್ಟಾರ್ಟ್ ಮಾಡೋದ ಪ್ರಿಪ್ರೇಷನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋದ. ಫುಲ್ ಯಾವತ್ತು ಜಾಸ್ತಿ ಫ್ಲೇಮಲ್ಲಿ ಇಡಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ತುಂಬ ಕಡಿಮೆನೂ ಬೇಡ. ಒಂದು ಬೌಲು
ಇವಾಗ ಫಸ್ಟ್ ಮೇನ್ ಇಂಗ್ರೀಡಿಯೆಂಟು ಕೊಬ್ಬರಿ ಎಣ್ಣೆ. ಫಸ್ಟ್ ಇದು ಡ್ರೈ ಆಗಬೇಕು, ನೀರು ಗೀರಿದ್ರೆ 10 ಸೆಕೆಂಡ್ ಬಿಡಿ. ಒಂದು 10 ಸೆಕೆಂಡ್ ಬಿಟ್ರೆ ಸ್ವಲ್ಪ ಡ್ರೈ ಆಗುತ್ತೆ, ಸ್ವಲ್ಪ ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ಹಾಕಿ ಯಾವಾಗಲೂ. ಇವಾಗ ನೋಡಿ ಫುಲ್ ಡ್ರೈ ಆಯಿತು. ಇವಾಗ ಹಾಕದ ಗೈಸ್, ಇದು ನನಗೆ ಮಿನಿಮಮ್ 1 ಮಂತ್ ಅಂತೂ ಬರುತ್ತೆ. ಯಾಕಂದರೆ ನಾನು 2 ಟೈಮ್ಸ್ ಆಯಿಲ್ ಮಾಡೋದು ಏರ್ಗೆ ಪ್ರತಿ ವೀಕು. ಆರಾಮ್ಸೆ ಬರುತ್ತೆ 1 ಮಂತು ಸಾಕು. ಇದು ಸ್ವಲ್ಪ ಕಾಯಬೇಕು, ಒಂದು 2 to 3 ಮಿನಿಟ್ಸ್ ಕಾಯ್ದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡೋದು. ಗೈಸ್, ಫಸ್ಟು ಅಲೋವೆರಾ ಹಾಕೊಳ್ಳೋದ. ಅಲೋವೆರಾನ ಸ್ವಲ್ಪ ಕಾದೈತೆ, ಫುಲ್ಲು ಹೀಟ್ ಮಾಡಬೇಡಿ. ಒಂದು ಮೀಡಿಯಮ್ ಬೇಸ್ ಹೀಟ್ ಆದ ತಕ್ಷಣ ಹಾಕೊಳ್ಳಿ. ಬಿಕಾಸ್ ತುಂಬ ಓವರ್ ಹೀಟ್ ಆಗಿಬಿಟ್ರೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಬೇಕು, ಇನ್ನೂ ಜಾಸ್ತಿ ಹೀಟ್ ಆಗಿಬಿಡುತ್ತೆ. ಫಸ್ಟು ಅಲೋವೆರಾ ಹಾಕೋತಾ ಇದ್ದೀನಿ. ಗೈಸ್, ಎಣ್ಣೆನ ಆನ್ ಮಾಡಿ ಒಂದು ಮಿನಿಮಮ್ ಅಂದ್ರೆ ಒಂದು 2 ನಿಮಿಷ ಆಗೈತೆ. ಆಲೆ ನೋಡಿ ಎಷ್ಟು ಕಾದ್ಬಿಟ್ಟೈತೆ ಎಣ್ಣೆ. ಅದಕ್ಕೆ ತುಂಬ ಓವರ್ ಹೀಟ್ ಮಾಡೋಕೆ ಹೋಗ್ಬೇಡಿ. ಗೈಸ್, ಹಿಂಗೆ ಬಾಯ್ಲ್ ಆಗ್ತಾ ಇದ್ದ ತಕ್ಷಣನೇ ನೆಕ್ಸ್ಟ್ ಇಂಗ್ರೀಡಿಯೆಂಟು ಈರುಳ್ಳಿನ ಹಾಕೋಬಿಡಿ. ಮತ್ತೆ ಆರಲ್ಲ, ಇದು ಮಾಮೂಲಿ ಎಣ್ಣೆ ಅಲ್ಲ, ಕೊಬ್ಬರಿ ಎಣ್ಣೆ. ಹೆದರ್ಕೋಬಿಡಿ, ಏನು ಆರಲ್ಲ. ಗೈಸ್, ಇದೆಲ್ಲ ಒಂದು ಮೀಡಿಯಂ ಬೇಸ್ ಹೀಟಲ್ಲಿ ಫ್ರೈ ಆಗಬೇಕು. ತುಂಬ ಬ್ರೌನ್ ಮಾಡಬೇಡಿ, ಬ್ರೌನ್ ಆಗಬೇಕು. ಬ್ರೌನ್ ಟೈಮ್ ಆಗ್ತಾ ಬ್ರೌನ್ ಆಗುತ್ತೆ. ಬಿಕಾಸ್ ಇನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ಸ್ಟಾರ್ಟಿಂಗ್ಗೆ ಫುಲ್ ಬ್ರೌನ್ ಮಾಡಬೇಡಿ. ಒಂದು ಲೈಟಿಶ್ ಬ್ರೌನ್ ಬರ್ತಾ ಇದೆ, ಇದು ಫುಲ್ಲು ಬ್ರೌನ್ ಆಗುತ್ತೆ. ಅಲ್ಲಿವರೆಗೆ ಟೈಮ್ ಬಿಡಬೇಡಿ. ಇವಾಗ ನೆಕ್ಸ್ಟು ದಾಸವಾಳ ಆ್ಯಡ್ ಮಾಡ್ಕೊಳ್ಳೋದ. ದಾಸವಾಳದಲ್ಲಿ ಇದು ಹಿಂದ್ಗಡೆ ಇದೆಯಲ್ಲ, ಈ ಗ್ರೀನ್ ಕಲರ್ ತೆಗೆದುಬಿಡಿ. ಗ್ರೀನ್ ಕಲರ್ ತೆಗೆದುಬಿಟ್ಟು ಮಾಮೂಲಿ ಪೆಟಲ್ಸು ಇದು ಆ್ಯಡ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಇವೆರಡನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಲಾಸ್ಟ್ ಹಿಂದ್ಗಡೆ ಇದೆಯಲ್ಲ, ಈ ಗ್ರೀನ್ ಕಲರ್ ತೆಗೆದುಬಿಡಿ. ಅದನ್ನೂ ಆ್ಯಡ್ ಮಾಡ್ಬೋದು, ನೀವು ಆ್ಯಡ್ ಮಾಡಂಗಿದ್ದೆ. ನಾನು ಆ್ಯಡ್ ಮಾಡಲ್ಲ ಯಾವಾಗಲೂ. ಅವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಮೇಲೆ ಉಳ್ಕೊಬಿಡುತ್ತೆ. ಕೈ ಆಡಿಸಿದ್ರೆ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗುತ್ತೆ. ಗೈಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟು ಮೆಂತ್ಯ. ಇದನ್ನ ಸ್ಟಾರ್ಟಿಂಗ್ ಹಾಕೋಬೋದಾಗಿತ್ತು, ಬಟ್ ಇದು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ ಸ್ಟಾರ್ಟಿಂಗ್ ಹಾಕೊಂಡ್ರೆ. ಅದಕ್ಕೋಸ್ಕರ ನಾನು ಎಂಡಿಂಗಲ್ಲಿ ಹಾಕೋತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಇನ್ನೂ ಕಾಯ್ಬೇಕದು. ಮಿನಿಮಮ್ ಒಂದು 15 to 20 ಮಿನಿಟ್ಸ್ ನಾನು ಕಾಯಿಸ್ತೀನಿ. ಅದಕ್ಕೋಸ್ಕರ ಲೇಟಾಗಿ ಹಾಕೋತಾ ಇದ್ದೀನಿ. ಅಳತೆ ತಕ್ಕಂತೆ ಹಾಕೋಬೇಕು. ಇದು ಒಂದು ಬೌಲ್ ಅಲ್ವಾ, ತುಂಬ ಜಾಸ್ತಿನೂ ಹಾಕೋಬಾರ್ದು. ಇಷ್ಟು ಹಾಕೊಂಡ್ರೆ ಬೇಜಾನು. ಕಾಯ್ಬೇಕು. ಮೆಂತ್ಯ ಎಲ್ಲ ಫುಲ್ ಬ್ರೌನ್ ಕಲರ್ ಆಗುತ್ತೆ. ಬ್ರೌನ್ ಆದಮೇಲೆ ನಾವು ಲಾಸ್ಟಲ್ಲಿ ಕೊರಿಯಂಡರ್ ಆ್ಯಡ್ ಮಾಡ್ಕೊಳ್ಳೋಣ. ಕೊರಿಯಂಡರ್ ಲೀವ್ಸ್ ಇವಾಗಲೇ ಆ್ಯಡ್ ಮಾಡೋದು ಬೇಡ, ಇನ್ನೂ ಬ್ರೌನ್ ಆಗಿಲ್ಲ ನೋಡಿ. ಇವಾಗ ಬ್ರೌನ್ ಸ್ಟೇಜಿಗೆ ಬರ್ತೈತೆ ಈರುಳ್ಳಿ ಸ್ವಲ್ಪ ಟೈಮ್ ತಗೋತದೆ. ಮಾಮೂಲಿ ಎಣ್ಣೆಲಿ ಬೇಗ ಬ್ರೌನ್ ಆಗಿಬಿಡ್ತದೆ, ಕೊಬ್ಬರಿ ಎಣ್ಣೆ ಅಲ್ವಾ, ಅದಕ್ಕೆ ಲೇಟು. ಗೈಸ್, ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟು, ಲಾಸ್ಟ್ ಅಂತೀನಿ, ಸೆಕೆಂಡ್ ಇಂಗ್ರೀಡಿಯೆಂಟು ಕರ್ಬೇವಿನ ಸೊಪ್ಪು. ಸ್ವಲ್ಪ ಜಾಸ್ತಿನೇ ಐತೆ, ಫುಲ್ ಆ್ಯಡ್ ಮಾಡ್ಕೊಬಿಡೋದ. ನೀವು ಫ್ರೆಶ್ ಹಾಕೊಂಡ್ರೆ ಇನ್ನೂ ಒಳ್ಳೇದೇ. ಕೈ ಆಡ್ತಾ ಇರಬೇಕು. ಕೈ ಆಡಿಲ್ಲ ಅಂತ ಅಂದ್ರೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ, ಎಲ್ಲ ಮೇಲ್ಗಡೆನೇ ಇರುತ್ತೆ. ಇವಾಗ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ. ಏನಕ್ಕೆ, ಅದಕ್ಕೆ ನಾನು ಸ್ಟಾರ್ಟಿಂಗ್ಗೆ ಸ್ವಲ್ಪ ಕಡಿಮೆ ಹಾಕೊಂಡಿದ್ದು. ಏನಕ್ಕೆ ಅಂತಂದ್ರೆ ಇದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಬಿಡುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋದು. ನೋಡಿ, ಸ್ಟಾರ್ಟಿಂಗ್ ಆಗಿದ್ದು ಸ್ವಲ್ಪ ಜಾಸ್ತಿ ಇದೆ, ಇವಾಗ ಕಡಿಮೆ ಆಗ್ಬಿಟ್ಟಿದೆ. ಸಾಕು ಗೈಸ್. ಇವಾಗ ಈರುಳ್ಳಿ ಎಲ್ಲ ಫುಲ್ ಬ್ರೌನ್ ಆಗಿದೆ ನೋಡಿ, ಈರುಳ್ಳಿ ಎಲ್ಲ ಫುಲ್ ಬ್ರೌನ್ ಆಗಿದೆ. ಬಟ್ ಇನ್ನು ಮೆಂತ್ಯ ಎಲ್ಲ ಫುಲ್ ಬ್ರೌನ್ ಆಗಿಲ್ಲ, ಲೈಟಿಶ್ ಬ್ರೌನ್ ಆಗಿದೆ. ಇನ್ನು ಫುಲ್ ಬ್ರೌನ್ ಆಗಬೇಕು. ಮತ್ತೆ ಈ ಕರ್ಬೇವಿನ ಸೊಪ್ಪು ಐತಲ್ಲ, ಅದು ಫುಲ್ ಬ್ರೌನ್ ಆಗಬೇಕು. ಇನ್ನೂ ಒಂದು 10 ನಿಮಿಷ ಹಿಂಗೆ ಬೇಯಿಸ್ತೀನಿ. 10 ನಿಮಿಷ ಆದರೆ ರೆಡಿ ಆಗುತ್ತೆ. ಇನ್ನು ಹಿರಿಯನ್ ಟ್ಯಾಬ್ಲೆಟ್ ಆ್ಯಡ್ ಮಾಡಿಲ್ಲ, ಹಿರಿಯನ್ ಟ್ಯಾಬ್ಲೆಟ್ ಆ್ಯಡ್ ಮಾಡಬೇಕು. ಗೈಸ್ ನೋಡಿ, ಫೈನಲಿ ಈ ಪೊಸಿಷನ್ ಬಂದ ತಕ್ಷಣ ಎತ್ಬಿಡ್ಬೇಕು. ನೋಡಿ, ಇವಾಗ ಸ್ವಲ್ಪ ಫುಲ್ ಬ್ಲ್ಯಾಕ್ ಆಗೈತೆ, ಇನ್ನೂ ಜಾಸ್ತಿ ಬ್ಲ್ಯಾಕ್ ಆಗೋಕೆ ಬಿಡಬಾರ್ದು. ಇವಾಗ ಆಫ್ ಮಾಡ್ಕೊಬಿಡೋಣ. ಸೀಮಲ್ಲಿ ಇಟ್ಟಿದ್ದೆ, ಇವಾಗ ಒಂದು 10 ಮಿನಿಟ್ಸ್ ಆಯಿತು, ಫುಲ್ ಬ್ಲ್ಯಾಕ್ ಆಗೈತೆ. ಇವಾಗ ಇದು ವೇಸ್ಟೇಜ್, ಇದೆಲ್ಲ ತೆಗಿಯೋದ ಮಾಡಬೇಕಿದು, ಈಚೆ ತಗೊಂಡೋಗಿರೋದು. ಗೈಸ್, ಫ್ಯಾನ್ ಹಾಕಿದ್ದೀನಿ, ಎಣ್ಣೆ ಇಟ್ಟಿದ್ದೀನಿ. ಒಂದು ಮಿನಿಮಮ್ ಅಂದ್ರೆ ಒಂದು 15 ಮಿನಿಟ್ಸ್ ಬೇಕು ಆರೋಕ್ಕೆ. ಇಲ್ಲಿ ಎಷ್ಟು ಹೀಟ್ ಬರ್ತೈತೆ ನೋಡಿ. ಈ ರೇಂಜಿಗೆ ಬ್ಲ್ಯಾಕ್ ಆಗಬೇಕು. ಈ ರೇಂಜ್ ಬ್ಲ್ಯಾಕ್ ಆದ ತಕ್ಷಣ ನಿಲ್ಲಿಸ್ಬಿಡ್ಬೇಕು, ಸೀಸ್ಬಾರ್ದು ಅಷ್ಟೇ. ಫ್ಯಾನ್ ಹಾಕಿದ್ದೀನಿ ಫುಲ್ 5ಗೆ, ಆರಾಗುತ್ತೆ ಒಂದು 15 ಮಿನಿಟ್ಸ್ ಅಷ್ಟರಲ್ಲಿ. ಗೈಸ್, ಇವಾಗ ಆರೈತೆ, ಇನ್ನೂ ಒಂದು 10 ನಿಮಿಷ ಬೇಕು ಆರೋಕ್ಕೆ. ಫ್ಯಾನ್ ಆಫ್ ಮಾಡಿದ್ದೀವಿ. ಇವಾಗ ಸೋಸ್ಕೊಬಿಡೋದ. ಡಿಸ್ಕ್ಲೇಮರ್ ಈಗಲೇ ಆಗ್ತಾಯಿದ್ದೀನಿ, ಚಿಕ್ಕವ್ರು ಯಾರು ಯೂಸ್ ಮಾಡಬೇಡಿ, ಮತ್ತು ಚಿಕ್ಕವ್ರು ಯಾರು ಮಾಡೋಕ್ಕೆ ಹೋಗ್ಬಿಡಿ, ಮನೇಲಿ ಹೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಯಾಕಂತಂದರೆ ತುಂಬ ಹೀಟು. ಇವಾಗಲೇ ಒಂಚೂರು ಸುಡ್ತು, ಸುಮ್ಮನೆ ಟೆಸ್ಟ್ ಮಾಡೋಕೋದೆ ಆರಿನೋ ಅಂತ. ಅಷ್ಟು ಬಿಸಿ ಐತೆ. ಮತ್ತು ನೋಡ್ಕೊಂಡು ಮಾಡಿ. ಈಗ ಇವಾಗ ಇದು ನೋಡಿದ್ರೆ ಏನು ಇಷ್ಟೊಂದು ಬ್ಲ್ಯಾಕು ಚೆನ್ನಾಗಿರಲ್ಲ ಅಂತ ಅನಿಸ್ತೈತೆ. ಇದೆಲ್ಲ ಇದ್ರದ್ದು ಮಸಿ. ಇದು ಸೋಸ್ದಾಗ ಇದೆಲ್ಲ ಹೊಟ್ಟೋಗುತ್ತೆ. ಈ ಬ್ರೌನ್ ಕಲರ್ ಕಾಣ್ತಿದೆಯಲ್ಲ, ಈ ಬ್ರೌನ್ ಕಲರ್ ಬರುತ್ತೆ ಆಯಿಲು. ಇವಾಗ ಫಸ್ಟು ನಾವು ಎಲ್ಲ ಒಟ್ಟಿಗೆ ಸೋಸೋಕ್ಕಾಗಲ್ಲ ಹಾಕ್ಕೊಂಡು. ಇದನ್ನೆಲ್ಲ ಇಲ್ಲೇ ಎಷ್ಟಾಗುತ್ತೆ ಸೋಸ್ಕೊಬಿಡೋದ, ಒಂದು ಬೌಲ್ಗೆ ಹಾಕೊಳ್ಳೋದ. ಇದನ್ನ ಇನ್ನೊಂದು ಟೈಮ್ ಸೋಸ್ಬೇಕಾಗುತ್ತೆ. ಫಸ್ಟು ಅದು ನಂಗೆ ಮಾಡಿಕೊಂಡ್ರೆ ನಮಗೆ ಈಸಿ ನೋಡಿ. ಫಸ್ಟು ಇದು ಮೇನು ಜಾಸ್ತಿ ಇರೋದೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋದ, ಮತ್ತೆ ಇದನ್ನ ಇನ್ನೊಂದು ಟೈಮ್ ಸೋಸ್ಕೊಂಡ್ರೆ ಆಯಿತು. ಇವಾಗೆಲ್ಲ ಸೋಸ್ಕೊಂಡಿದ್ದೀವಿ.
ಏನು ಜಾಸ್ತಿ ಇಲ್ಲ. ಇವಾಗ ಇನ್ನೊಂದು ಸರಿ ಸೋಸ್ಬೇಕು ಅದರಲ್ಲಿ. ಇವಾಗ ಇದ್ರಲ್ಲಿ ಸೋಸಬೇಕು. ಇದರಲ್ಲೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇದನ್ನ ಇನ್ನೂ ಒಂದು ಸರಿ ಸೋಸಬೇಕು. ಇದು ಸಪ್ರೇಟಲ್ಲಿರಲಿ. ಇವಾಗ ನಾವು ಮೇನ್ ಸೋಸಬೇಕಾಗಿರೋದು ಈ ಆಯಿಲು. ಇವಾಗ ಇದಕ್ಕೆ ಹಾಕೊಳ್ಳೋದ. ಒಂದೇ ಸರಿ ಸೋಸೋಕ್ಕಾಗಲ್ಲ, ಒಂದು 2-3 ಸರಿ ಸೋಸಲೇಬೇಕು. ಒಂದೇ ಸರಿ ಆಗಲ್ಲ, ಒಂದು 2-3 ಸರಿ ಮಾಡಿದ್ರೆ ಕರೆಕ್ಟಾಗಿ ಸೋಸ್ಬಿಡುತ್ತೆ. ಇವಾಗ ನೋಡಿ ಸ್ವಲ್ಪ ಬಿತ್ತು ಒಳಗಡೆ, ಇಷ್ಟು ಈಚೆ ಬಂದೈತೆ ನೋಡಿ. ಆ ಬ್ಲ್ಯಾಕಿಂದ ಇವಾಗ ಸ್ವಲ್ಪ ಬ್ರೌನಿಷ್ ಬಂದೈತೆ. ಇವಾಗ ಇದು 2ನೇ ಸರಿ ಸೋಸ್ತಿರೋದು ನಾವು. ಇವಾಗ 2ನೇ ಸರಿ ನೋಡಿ ಎಷ್ಟು ಕಲೆಕ್ಟ್ ಆಗೈತೆ. ಇವಾಗ ಇದನ್ನೆಲ್ಲ ನೀವೇನು ಜಾಸ್ತಿ ಬೇಕಾಗಿಲ್ಲ, ಬಿಕಾಸ್ ಇದರಲ್ಲೆಲ್ಲ ಏನು ಜಾಸ್ತಿ ಅಷ್ಟು ಆಯಿಲ್ ಇರೋಲ್ಲ. ಆಯಿಲ್ ಇದ್ರೂ ಎಲ್ಲ ಬ್ಲ್ಯಾಕ್ ಇರುತ್ತೆ, ಅದರಿಂದ ಜಾಸ್ತಿ ಅದೆಲ್ಲ ಯೂಸ್ ಮಾಡ್ಬೋದು. ಇವಾಗ ಇನ್ನೂ ನಿಮಗೆ ಸ್ವಲ್ಪ ಬ್ಲ್ಯಾಕ್ ಕಾಣ್ತಾ ಇರ್ಬೋದು. ಇವಾಗ ಒಂದು ಸ್ವಲ್ಪ ಅರ್ಧ ಬ್ಲ್ಯಾಕ್ ಐತೆ ಗೈಸ್. ಆ ಕೆಳಗಡೆ ಇರೋ ಬ್ಲ್ಯಾಕ್ ಎಲ್ಲ ಬಾಟ್ಲಿಗೆ ಹಾಕಿದಾಗ ಫುಲ್ ಕೆಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಆವಾಗ ನೀಟಾಗಿ ಫಿಲ್ಟ್ರ್ ಮಾಡ್ಕೋಬೋದು. ಇವಾಗ ಫಿಲ್ಟ್ರ್ ಮಾಡಿದ್ರೂ ನೀಟಾಗಿ ಕೂರಲ್ಲ ಅದು ಗೈಸ್. ಇವಾಗ ಇದ್ರಲ್ಲಿ ನೋಡೋದ ಎಷ್ಟು ಆಯಿಲ್ ಇದೆ ಅಂತ ಹಿಂಗೆ ಪ್ರೆಸ್ ಮಾಡಿಕೊಂಡು ಸೋಸ್ಕೊಬಿಡೋದ. ಇದರಲ್ಲೂ ಬರ್ಬೋದು, ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡೋಕ್ಕಾಗಲ್ಲ ನೀವು. ಇದರಲ್ಲಿ ಬ್ಲ್ಯಾಕ್ ಐತೆ, ಇನ್ನೂ ಬ್ಲ್ಯಾಕ್ ಆಗ್ಬೋದು ಅದಕ್ಕೆ. ಗೈಸ್ ಇವಾಗ ಇದನ್ನ ಇನ್ನೊಂದ್ಸರಿ ಸೋಸ್ಕೊತಾ ಇದ್ದೀವಿ ವೈಟ್ ಬಟ್ಟೆಲಿ. ನೋಡೋದ ನೋಡಿ, ಬ್ಲ್ಯಾಕ್ ಎಲ್ಲ ಕೆಳಗೆ ಬಂದು ಕೂತ್ಕೊಳ್ಳುತ್ತೆ. ಬಟ್ ಆದರೂ ಟ್ರೈ ಮಾಡೋದ. ನಾನು ಇಲ್ಲಿವರೆಗೆ ಒಂದ್ಸರಿನೂ ಟ್ರೈ ಮಾಡಿಲ್ಲ. ಎಷ್ಟು ಬ್ಲ್ಯಾಕ್ ಹೋಗುತ್ತೆ ಅಂತ ನೋಡೋದ. ನನ್ನ ಪ್ರಕಾರ ಹೋಗಬೇಕು ಬ್ಲ್ಯಾಕ್ ಎಲ್ಲ. ನೋಡೋದ ಎಷ್ಟು ಹೋಗುತ್ತೆ ಎಷ್ಟು ಹೋಗಲ್ಲ ಅಂತ. ಒಂದು ಅರ್ಧ ಹೋಗಲೇಬೇಕು ಇರೋದ್ರಲ್ಲಿ. ಎಲ್ಲ ಹಾಕೋಬಿಟ್ಟಿದ್ದೀನಿ ಎಣ್ಣೆ, ಏನಿಲ್ಲ. ಇವಾಗ ಹಿಡಿಬೇಕು ಕೆಳಗಡೆ. ಬ್ಲ್ಯಾಕ್ ಎಲ್ಲ ಮೇಲ್ಗಡೆ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದ್ದರೆ ಪರವಾಗಿಲ್ಲ, ನಾಳೆಗೆ ಸರಿ ಹೋಗ್ಬಿಡುತ್ತೆ ಅದು. ಉಳ್ಕೋತೈತೆ ಬ್ಲ್ಯಾಕ್ ಎಲ್ಲ. ಗೈಸ್ ಇವಾಗ EVN ಟ್ಯಾಬ್ಲೆಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗೈಸ್. ಇದು ಮೇಯ್ನು ಆ್ಯಡ್ ಮಾಡ್ಕೋಬೇಕು, ಬಿಕಾಸ್ ಹೇರ್ಗೆ ತುಂಬ ಒಳ್ಳೇದಿದು. ಅದಕ್ಕೋಸ್ಕರ ನಾನು ಎಲ್ಲ ಟೈಮ್ ಇದು ಮಾಡಿದಾಗ ಹೇರ್ಗೆ ಆ್ಯಡ್ ಮಾಡ್ಕೋತೀನಿ. 4 ಆ್ಯಡ್ ಮಾಡ್ಕೊಡೋದ ಅಂದ್ಕೊಂಡಿದ್ದೆ, 5 ಆ್ಯಡ್ ಮಾಡ್ಕೊಬಿಡ್ತೀನಿ. ಬಿಟ್ಕೊಂಡು ಏನು ಯೂಸ್ ಇಲ್ಲ ಗೈಸ್. ಇದು ಕ್ಯಾಪ್ಸ್ಯೂಲು ಲಿಕ್ವಿಡ್ ಥರ ಐತೆ. ಈ ಕ್ಯಾಪ್ಸ್ಯೂಲ್ ಫುಲ್ ಹಾಕೋಬಾರ್ದು ನೀವು. ಜಸ್ಟ್ ಕತ್ರಿಲಿ ಹಿಂಗೆ ಮೇಲ್ಗಡೆ ಕಟ್ ಮಾಡಿದ್ರೆ ನೋಡಿ, ಈ ಲಿಕ್ವಿಡ್ ಬರುತ್ತಾ, ಈ ಲಿಕ್ವಿಡ್ ಮಾತ್ರ ಹಾಕಬೇಕಾಗಿರೋದು. ಈ ಲಿಕ್ವಿಡ್ ಮಾತ್ರ ಹಾಕೊಳ್ಳಿ, ಈ ಕ್ಯಾಪ್ಸೂಲ್ ಹಾಕಬಿಡಿ. ಇದು ವೇಸ್ಟ್ ಇದು ಗೈಸ್. ಇದು 4th. ಇದು ಲಾಸ್ಟ್. ಇದು ಲೈಟಾಗಿ ಹಿಂಗೆ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆಗಿರುತ್ತೆ ಹಾಕ್ಬೇಕಾರೇನೆ ಗೈಸ್. ಇದನ್ನ ಇವಾಗ ಬೌಲ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಇದು 1 2 to 3 hours ಆದರೆ ಈ ಬ್ಲ್ಯಾಕ್ ಕಲರ್ ಎಲ್ಲ ಫುಲ್ ಕೆಳಗೋಗಿ ಕೂತ್ಕೊಳ್ಳುತ್ತೆ. ಅದಾದಮೇಲೆ ಬಾಟ್ಲಿಗೆ ಆ್ಯಡ್ ಮಾಡ್ಕೋತೀನಿ ಗೈಸ್. ಫುಲ್ ಪ್ರೋಸೆಸ್ ನೋಡಿದ್ದೀರಾ, ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ನಾನು ಇವಾಗಲೇ ಎಣ್ಣೆ ಹಾಕೋಬೋದಾಗಿತ್ತು, ಬಟ್ ಹಾಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಜಿಮ್ಗೆ ಹೋಗ್ಬೇಕು, ನಾನು ನೈಟ್ ಹಾಕೋತೀನಿ. ಅಷ್ಟೊತ್ತಿಗೆ ಆ ಬ್ಲ್ಯಾಕ್ ಕಲರ್ ಇರೋದೆಲ್ಲ ಫುಲ್ ಕೆಳಗಡೆಗೆ ಬಂದಿರುತ್ತೆ. ಅವಾಗ ಇನ್ನೊಂದು ಸರಿ ಮೇಲ್ಗಡೆ ಇರೋದು ಮಾತ್ರ ಎತ್ಕೊಂಡು ಕೆಳಗಡೆ ಫಿಲ್ಟರ್ ಮಾಡ್ಕೋಬೋದು. ಅದಕ್ಕೋಸ್ಕರ ಹಾಕೊಂಡಿಲ್ಲ ನಾನು. ನೀವು ಮಾಡಿದ ತಕ್ಷಣ ಹಾಕೋಬೇಡಿ, ಒಂದು ದಿನ ಬಿಟ್ಟು ಅದ್ರ ನೈಟು ಆ ಬ್ಲ್ಯಾಕ್ ಕಲರೆಲ್ಲ ಕೆಳಗಡೆ ಬಂದಮೇಲೆ ಹಾಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಪ್ಯೂರಿಟಿ ಹೆಂಗಿರುತ್ತೆ ಅಂತ. ಇದು ಮೇನ್ಲಿ ಯೂಸ್ ಆಗೋದು ಹೇರ್ ಗ್ರೋತ್ಗೆ. ಆಮೇಲೆ ಹೇರು ನೀವು ಲೆಂತ್ ಬಿಡ್ತಾಯಿದ್ರು ಯೂಸ್ ಆಗುತ್ತೆ. ಅದಾದಮೇಲೆ ಹೇರ್ ಶೈನಿಂಗ್ ಬರುತ್ತೆ. ಸರಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಏನಾದ್ರು ರಿಸಲ್ಟ್ ಸಿಗ್ತಾಯಿದೆ ಅಂತ ಅಂದಮೇಲೆ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ಕೊಳ್ಳಿ. ಚಲೋ, ಈ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್, ಬಾಯ್. ಗೈಸ್ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಅಲ್ಲಿ 12 ಗಂಟೆ ಹತ್ರ ಆಗ್ತಾಯಿದೆ. ಮ್ಯಾಚ್ ನೋಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಇವಾಗ ರೂಟಿಂದ ಹಾಕೋಬೇಕು. ಇನ್ನೊಂದು ಬಾಟ್ಲಿ ಇತ್ತು, ಅದು ಬಾಟ್ಲಿ ಆಡೋಗ್ಬಿಟ್ಟೈತೆ.